ಸಾಕು ಬಿಡು ಎಷ್ಟೋ ಪಾಸ್ ಆಗ್ಬೇಕು ಅದ್ರಲ್ಲಿ ಇಬ್ರು ಪಾಸ್ ಆಗ್ಬೋದಿತ್ತು ಸರಿ ಆಯ್ತು ಏನ್ ಪ್ರಾಬ್ಲಮ್ ಕಾಣಿಸುತ್ತೆ ನಿಂಗೆ ಎಲ್ಲಾ ಪ್ರಾಬ್ಲಮ್ಮೇ ಅಣ್ಣ, ಎಲ್ಲಾ ಪ್ರಾಬ್ಲಮ್ಮೇ. ಎಲ್ಲ ಪ್ರಾಬ್ಲಮ್ಮೇ ನಾನು ಆಕ್ಚುಲಿ ಸ್ಟಾರ್ಟಿಂಗ್ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಿದ್ದೆ. 7th ವರೆಗೂ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಪ್ರೈವೇಟ್ ಓದ್ಬಿಟ್ಟು ಬಂದು ಇಲ್ಲಿ 2 years ಏನೋ ಗೌರ್ಮೆಂಟ್ ಸ್ಕೂಲ್ ಓದ್ದೆ. ಫೆಸಿಲಿಟೀಸೇ ಇಲ್ಲ, ಅಲ್ಲಿರೋ HMEಸೇ ಎಷ್ಟೊಂದು ನೀರ್ ಸೋಡ್ತಾ ಇತ್ತು. ನೀರ್ ಸೋಡಿದ್ರೆ ಫುಲ್ ತುಂಬ್ಕೊಂಡ್ಬಿಡ್ತಿತ್ತು ಗೌರ್ಮೆಂಟ್ ಸ್ಕೂಲಲ್ಲಿ. ಇದ್ರ ಪಕ್ಕ ಅಲ್ಲಿ ಫುಲ್ ನೀರ್ ತುಂಬ್ಕೊಂಡ್ಬಿಟ್ಟಿರ್ತಿತ್ತು. ಅಷ್ಟು ಪ್ರಾಬ್ಲಮ್ ಇದ್ರೂ ಗೌರ್ಮೆಂಟ್ ಸ್ಕೂಲ್ HM ಮ್ಯಾಮ್ ಎಲ್ಲ ಕ್ಲೀನ್ ಮಾಡ್ತಿದ್ರು. ಸೊ ಇವಾಗ BBMP ಅಂತ ಒಂದು ಸ್ಕೂಲ್ ಇದೆ, ಇಲ್ಲಿ ಹೈಸ್ಕೂಲ್ ಇದೆ, ಇಲ್ಲಿ ಸೇರ್ಬೋದಾಗಿತ್ತು. ಬಟ್ ಇಲ್ಲೂ ಏನು ಫೆಸಿಲಿಟೀಸ್ ಇಲ್ಲ. ಸೊ ನಾನು ಆಡ್ಗೋಡಿಯಲ್ಲಿ ಮುನಿಚಿನಪ್ಪ ಅಂತ ಇದೆ, ಅದು ರಾಮಲಿಂಗ್ ರೆಡ್ಡಿ ಸರ್ ಅವ್ರು ಮಾಡ್ತಾ ಇರೋದು. ಚೆನ್ನಾಗಿ ಮಾಡ್ತಿದ್ದಾರೆ, ಆ ಸ್ಕೂಲ್ನ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಸೊ ನಾನು ಅಲ್ಲಿ ಓದಿದ್ದೆ, ಹೈಸ್ಕೂಲ್ ಕಂಪ್ಲೀಟ್ ಆಯಿತು. ಇಲ್ಲಿ ಸ್ಕೂಲು ಪ್ರಾಬ್ಲಮ್ ಇದೆ, ಹಾಸ್ಪಿಟ್ಲೂ ಪ್ರಾಬ್ಲಮ್ ಇದೆ. ಹಾಸ್ಪಿಟ್ಲ್ ಹೊಡೆದಾಕ್ತಿದ್ದಾರೆ. ಅದು ಹೊಡೆದಾಕಕ್ಕೆ ಮುಂಚೆ ಇಲ್ಲಿರೋ ಜನಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕಾಗಿತ್ತು. ಇಲ್ಲಿರೋ ರೋಗಕ್ಕೊಂದು ಯಾವ್ದಾದ್ರು ಒಂದು ಚಿಕ್ಕ ಕ್ಲಿನಿಕ್ ತರ ಆದ್ರೂ ಮಾಡ್ಬಿಟ್ಟು ಅದನ್ನ ಹೊಡೆದಾಕಿದ್ರೆ ಪರವಾಗಿಲ್ಲ. ಆಲ್ಟರ್ನೇಟಿವ್ ಸದ್ಯಕ್ಕೆ ಹೌದು ಹೌದು, ಬಿಕಾಸ್ ಎಷ್ಟೊಂದು ಪ್ರಾಬ್ಲಮ್ ಆಯ್ತು ಇಲ್ಲಿ. ಈ ರೋಡ್ ಹೊಡೆದಾಕಿನೂ ರೀಸೆಂಟ್ ಆಗಿ ಒಂದು ಆಂಟಿ ಬಿದ್ದೋದ್ರು. ಅವ್ರು ಹಂಗೆ ನಾಯಿ ಕಚ್ತೋ ಇಲ್ಲ ಬೇಬಿ ಬಾರ್ನಿಂಗ್ ಏನಾದ್ರು ಇದ್ರೇನು ಹಾಸ್ಪಿಟಲ್ ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಸೊ ಅದಿಲ್ಲ. ಇದು ಇವಾಗ ಎಲೆಕ್ಷನ್ ಅಂದ್ರೆ ಫಸ್ಟ್ ಮಾಡೋ ಕೆಲ್ಸನೇ ಚೆನ್ನಾಗಿರೋ ರೋಡ್ನ ಹೊಡೆದಾಕ್ಬಿಡೋದು. ಚೆನ್ನಾಗಿರೋ ರೋಡ್ನ ಹೊಡೆದಾಕ್ಬಿಟ್ಟು ಇದು ನಾರ್ಮಲ್ ರೋಡ್ ಹೇಳ್ಕೊಳೋದು. ಸೊ ಅದು ಎಲೆಕ್ಷನ್ ಎಲ್ಲ ನಂಗೆ ಗೊತ್ತಿಲ್ಲ, ಬಿಕಾಸ್ ನಾನು ಇನ್ನೂ 18+ ಆಗಿಲ್ಲ. 18+ ಆಗಿಲ್ಲ. ಸೊ ನನ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ನನ್ಗೆ ಓಟ್ ಏನಾದ್ರು ಬಂದ್ರೆ ಇವ್ರಿಗಂತೂ ಹಾಕಲ್ಲ, ಯಾರಿಗೂ ಹಾಕಲ್ಲ. ಆಕ್ಚುಲಿ ಸುಮ್ಮನೆ ಈ ತರ ಓಟ್ ಹಾಕಿನೂ ಏನು ಅದೇ